ಸ್ನೇಹಿತರೆ ನಮಸ್ಕಾರ. ನೋಡಿ 2026 ಮಹಾದಾಸೋಹದಲ್ಲಿ ನಾನಿದ್ದೀನಿ. ಶ್ರೀಗಳಿಂದ ಅಗ್ನಿಸ್ಪರ್ಶ ಆಗುತ್ತೆ, ಮಹಾದಾಸೋಹಕ್ಕೆ ಚಾಲನೆ ಕೊಡ್ತಾರೆ. ಸೊ ಹಂಗಾಗಿ ಇವತ್ತು ನೋಡೋಣ ಅಂತ ಬಂದಿದ್ದೀನಿ. ಶ್ರೀಗಳಿಂದ ಅಗ್ನಿಸ್ಪರ್ಶ ಆಗಿ ಇವತ್ತು ಅಂದ್ರೆ ಡಿಸೆಂಬರ್ 31ನೇ ತಾರೀಕು 2025 ಕೊನೆಯ ದಿನ ಅಗ್ನಿಸ್ಪರ್ಶ ಮಾಡಿ ಶುರುವಾಗುತ್ತೆ. 2026 18ನೇ ತಾರೀಕುವರೆಗೂ, ಜನವರಿ 18ನೇ ತಾರೀಕುವರೆಗೂ ಮಹಾದಾಸೋಹ ನಡೆಯುತ್ತೆ. ಸೊ ಹಂಗಾಗಿ ಈಗ ಶ್ರೀಗಳಿಂದ ಚಾಲನೆ ದೊರೆಯುತ್ತೆ, ಅದು ನೋಡೋಣ ಅಂತ ಬಂದಿದ್ದೀನಿ. ನಮ್ಮ ಕೊಪ್ಪಳ ಜಾತ್ರೆಯ ಮಹಾ ವೈಭೋಗ, ಮಹಾ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ತೆರೆ ಬೀಳಲಿದೆ. ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಬನ್ನಿ ಈಗ ಶ್ರೀಗಳಿಂದ ಮಹಾದಾಸೋಹಕ್ಕೆ ಚಾಲನೆ ದೊರೆಯುತ್ತೆ, ಅಲ್ಲಿಗೆ ಹೋಗೋಣ. ಈಗ ದಾಸೋಹದಲ್ಲಿ ಏನೇನು ಕಾರ್ಯಗಳು ಶುರುವಾಗಿದೆ ಇವತ್ತು ಅಂತ ನೋಡೋಣ. ಹೊಸ ವರ್ಷದಿಂದ ಮಹಾದಾಸೋಹ ಶುರುವಾಗುತ್ತೆ. 1ನೇ ತಾರೀಕು ಶುರುವಾಗಿದ್ದು 18ನೇ ತಾರೀಕುವರೆಗೂ ದಾಸೋಹ ನಡೆಯುತ್ತೆ ಪೂರ್ಣವಾಗಿ. ಸೊ ಅಲ್ಲಿವರೆಗೂ ನೋಡೋಣ. ಬನ್ನಿ ಈಗ ದಾಸೋಹಕ್ಕೆ ಚಾಲನೆ ಕೊಡ್ತಾರೆ, ಹೋಗೋಣ. ಕಡು ಕರುಣೆಯ ಅಡಿಗರಗುವೇನ, ಕಡು ಕರುಣೆಯ ಅಡಿಗರಗುವೇನ, ಕೊಡು ಮಂಗಲವನು ರವಿಸಿದ್ದೇಶ್ವರ. ಧರೆಯೊಳು ಪಾರಿ ಪಾರಿ ಲೀಲೆಗಳ ಸಾಗುತ್ತ, ಧರೆಯೊಳು ಪಾರಿ ಪಾರಿ ಲೀಲೆಗಳ ಸಾಗುತ್ತ, ಅರಸಮಯವನು ಅರಸಮಯವನು ಧರಿಸಿದ ಮಹಿಮಾ, ಕೊಡು ಮಂಗಲವನು ಗವಿಸಿದ್ದೇಶ್ವರ. ಪಶುವಿನ ಬೋಲು ಮನ ವಿಷಯಕ್ಕೆ ಅರಿಯುವುದು, ಪಶುವಿನ ಬೋಲು ಮನ ವಿಷಯಕ್ಕೆ ಅರಿಯುವುದು, ವಶನಾಗದ ಕುಶ ವಶನಾಗದ ಕುಶ ಲತೆ ಕರುಣಿಸುತ್ತ, ಕೊಡು ಮಂಗಲವನು ಗವಿಸಿದ್ದೇಶ್ವರ. ಧರೆಯೊಳು ಕೊಪ್ಪಳ ಗಿರಿಶಿಖರದೊಳು, ಧರೆಯೊಳು ಕೊಪ್ಪಳ ಗಿರಿಶಿಖರದೊಳು, ಮೆರೆಯುವ ಗವಿಮಠ ಮೆರೆಯುವ ಗವಿಮಠ, ಚರಕುಲ ಚಂದ್ರ ಕೊಡು ಮಂಗಲವನು ಗವಿಸಿದ್ದೇಶ್ವರ, ಕೊಡು ಮಂಗಲವನು ಗವಿಸಿದ್ದೇಶ್ವರ. ಓಂ ವಿಜ್ಞಾನ ವಿಘ್ನಮಯ ಸಂತು ದೇವಾಃ ಸ್ಥಾನ ಧರ್ಮಾನಿ ವರ್ಧಮಾನ್ಯ ಸಂದೇಹನಾಕಂ ಮಹಿಮಾನಃ ರಜಂತೆ ಯತ್ರ ಪೂರ್ವೇ ಸಾಧ್ಯ ಸಂತು ದೇವಾಃ. ವಾಗರ್ತಾ ಇವ ಸಂಪ್ರವೃತ್ತೋ ವಾಗರ್ತಾವದಿವಂತೆ ಜಗದಾತ್ಪಿತರೋ ವಂದೇ ಪಾರ್ವತಿ ಪರಮೇಶ್ವರಂ. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವರ ಮಹಾದೇವ. महामहिमक सिद्धेश्वर महाराज की जय, परिशांतेश्वर महाराज की जय, शिवशांतेश्वर महाराज की जय, मलमलेश्वर महाराज की जय. जय मंगलम जय नमः पार्वती शिवहर महादेव. मंगलम जय नमः पार्वती शिवहर महादेव. सिद्धेश्वर महाराज की जय, परिशांतेश्वर महाराज की जय, शिवशांतेश्वर महाराज की जय. जय मंगलम जय नमः पार्वती शिवहर महादेव. ಎಲ್ಲ ಕರಿ ಇವ್ರು ಅಡಿಗೆ ಮಾಡಿ ಸೇವದ ಬರೀ ಕರಿ ಬನ್ನಿ ಕರಿ ಅವ್ರಿಗೆ ಬಾ ಬಸ್ ಮಳೆನ ಈ ಕಡೆ ಬರ್ರಿ ಬರೋಲ್ಲ ಏನಾಗ. ಒಂದು ಬಾಂಡೆ ಸಾಮಾನು, ಒಂದು ಕಸ್ಬರ್ ಗಿಡಕ್ಕೆ, ಆಮೇಲೆ ಉಪ್ಪಿನಕಾಯಿಗೆ ಅದಕ್ಕೆಲ್ಲ ಒಂದೊಂದೊಂದೊಂದೊಂದು ಮಾಡ್ತಾರೆ. ಎಲ್ಲ ಮೆಟಿಕ್ಯುಲಸ್ಲಿ ಒಂದು ಡ್ರಾಯಿಂಗ್ ಇಟ್ಕೊಂಡು ಐ ಪ್ಲ್ಯಾನೆಡ್. ಒಂದು ಇವು ಎಷ್ಟು ಫೀಟ್ ಇರಬೇಕು, ಇವು ಎಷ್ಟು ಫೀಟ್ ಇರಬೇಕು, ಎಲ್ಲ ತಡಪಲ್ ಹಾಕ್ಬಿಡುತ್ತೆ. ಹೆಣ್ಮಕ್ಳು ಹಾಡ್ಕೋತ ಎರ್ಸೋದು ಮಾಡೋದು ಕ್ಲೀನಿಂಗ್ ಮಾಡಿ. ಇದೊಂದು 2 ಲೈಟ್ ಹಾಕ್ಸಿರ್ತಾರೆ. ಆಮೇಲೆ ಕಾಯಿಪಲ್ಲೆ ತೊಳ್ಯಾಕ ಗಿಡ ಪೇಂಟ್ ಕೊಡ್ತೀವಿ. ಮಿಷಿನ್ ತಂದಿಲ್ಲ ಬೇಕಲ್ಲ. ಕಂಫರ್ಟ್ ಆಗಿತ್ತು. ಒಂದು ಸ್ವಲ್ಪ ಏನಾರ ಮಾಡ್ಬೋದು ಅಂತ ನೋಡಿ. ಇದು ಸಮಸ್ಯೆ ಒಂದು 2-3 ರಜೆ ಹೇಳಿ ಇಲ್ಲಿಲ್ಲ ಕರೆಸಿಲ್ಲ ಅವ್ರಿಗೆ ಏನಾರ ಮಾಡೋಣ ಅಂತ ಬಂದು ಮಾಡಿಲ್ಲ. ಮಸ್ತ್
ಸ್ನೇಹಿತರೆ ನೋಡಿದ್ರಲ್ಲ, ಅಜ್ಜರ ಕಡೆಯಿಂದ ಇವತ್ತು ಮಹಾದಾಸೋಹಕ್ಕೆ ಚಾಲನೆ ಸಿಕ್ತು. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ನೆರವೇರಿತು. ನನ್ನ ಜೊತೆ ಮತ್ತೆ ಈಗ ಮತ್ತೊಮ್ಮೆ ದೇವರಾಜ್ ಸರ್ ಇದ್ದಾರೆ. ಸರ್ ಹೇಳಿ, ಈಗ ದಾಸೋಹದ ಬಗ್ಗೆ ಹೇಳಿ. ಇವತ್ತು ವರ್ಷದ ಕೊನೆಯ ದಿನ ಸರ್. ಇವತ್ತು ದಾಸೋಹನ ಅಜ್ಜೋರ್ ಮುಖಾಂತರ ಮತ್ತು DC ಸಾಹೇಬರು ಮತ್ತು ನಮ್ಮ SP ಸಾಹೇಬ್ರ ಕಡೆಯಿಂದ ಅಗ್ನಿಸ್ಪರ್ಶ ಚಾಲನೆ ಮಾಡಲಾಯ್ತು ಸರ್. ಇವತ್ತು ಚಾಲನೆ ಮಾಡಿ ಅಲ್ಲೇ 3 ಕ್ವಿಂಟಲ್ ಬೆಳೆಗೆ ರೆಡಿ ಮಾಡ್ತಾ ಇದ್ದೀವಿ ಸರ್. ಈಗ ಬೆಳಗ್ಗೆ ನಾಳೆಗೆ ಸರ್? ನಾಳೆಗೆ ಸರ್. ನಾಳೆಗೆ ಏನೇನಿದೆ? ನಾಳೆ 7 ಗಂಟೆಗೆ ಸರ್ ಒಂದು ಸ್ವೀಟ್ ಸರ್, ಸಿಹಿ ಯಾವುದಾದ್ರೂ ಬಂದಿದ್ದು ಅಂದ್ರೆ ಬೂಂದೆ ಕೊಡ್ತೀವಿ ಸರ್. ಬೂಂದೆ, ಒಂದು ಪಲ್ಯ, ಆಮೇಲೆ ಅನ್ನ ಸಾಂಬಾರು, ಒಟ್ಟು ಬಂದಿದ್ದು ಸಿಹಿ ಯಾವುದಾದ್ರೂ ರಾವ್ ಉಂಡೆ ಆಗ್ಬೋದು, ಬೂಂದೆ ಆಗ್ಬೋದು. ನಾಳೆ ಯಾವ್ದಾದ್ರು ಒಂದು ಸ್ವೀಟ್ ಸರ್. ಹಾಂ ಸರ್, ಒಂದು ಸ್ವೀಟು, ಅನ್ನ ಸಾಂಬಾರು, ಪಲ್ಯ. ನಾಳೆ ಬೆಳಗ್ಗೆಯಿಂದ ಅಂದರೆ ನಾಳೆ ಬೆಳಗ್ಗೆಯಿಂದ 18ನೇ ತಾರೀಕುವರೆಗಲ್ಲ ಸರ್? 18ನೇ ತಾರೀಕು ಸರ್. ನಾಳೆ ಹೊಸ ವರ್ಷದ ದಿನ ಬೆಳಗ್ಗೆ 7 ಗಂಟೆಗೆ ದಾಸೋಹ ಆರಂಭವಾಗಿದ್ದು 18ನೇ ತಾರೀಕು ಕೊನೆಗೊಳ್ಳುತ್ತೆ. ಸೊ ನೋಡಿ, ಅಂದರೆ ಇವತ್ತು ನಾವು ಲೆಕ್ಕ ಹಿಡಿದ್ರೆ ಡಿಸೆಂಬರ್ 31ನೇ ತಾರೀಕು ಲೆಕ್ಕ ಹಿಡಿದ್ರೆ ಇದು ಮುಗಿಯೋದು ಮುಂದಿನ ವರ್ಷ. ಸರ್. ಈ ವರ್ಷ ಆರಂಭ ಆಗಿದ್ದು ಮುಂದಿನ ವರ್ಷ ಮುಕ್ತಾಯ ಆಗುತ್ತೆ. ಅದ್ಭುತ. ಪ್ರತಿ ವರ್ಷ ನಮಗೆ ಜಾತ್ರೆ ತಿಂಗಳಲ್ಲಿ ಮಧ್ಯದಲ್ಲಿ ಬರ್ತೈತಿ. ಈ ವರ್ಷ ಫಸ್ಟಲ್ಲಿ ಬಂದ್ಬಿಡೈತಿ. ಹೌದು ಸರ್. ಯಾವಾಗಲೂ ಜನವರಿ 10 ಈಗ 11, 12, 13 ಈ ರೀತಿ ದಿನಗಳು ಸ್ವಲ್ಪ ಹಿಂಗೆ ಹೋಗ್ತಿತ್ತು ಸರ್. ಈ ಸತಿ ಜಲ್ದಿನ ಬಂದ್ಬಿಟ್ಟೆ ಸರ್. ಹೊಸ ವರ್ಷಕ್ಕೆ ಹೊಸ ಜಾತ್ರೆ ಸರ್. ಬೇಳೆ ಸರ್, ಇದು ಬೇಳೆ. ಪಲ್ಯ ಸರ್ ಇದು? ಅಲ್ಲ ಸರ್, ಸಾಂಬಾರು. ನಾಳೆ ಮಧ್ಯಾಹ್ನಕ್ಕೆ, ನಾಳೆ ಬೆಳಗ್ಗೆಯಿಂದನೇ ಸಾಂಬಾರು. ಅನ್ನ ಸಾಂಬಾರು ಮತ್ತೆ ಆಮೇಲೆ ಒಂದು ಪಲ್ಯ, ಆಮೇಲೆ ಬಂದಂತ ಸಿಹಿ. ಬೆಳಗ್ಗೆ 7 ಗಂಟೆಯಿಂದ 7 ಗಂಟೆಯಿಂದ 7ಕ್ಕೆ ಪೂಜೆ ಆಗುತ್ತೆ ಸರ್. ಅಲ್ಲಿ 7:30 ಹಿಂಗೆ ಆರಂಭ ಸರ್, ದಾಸೋಹ ಆರಂಭ. ಬೆಳಗ್ಲಿಂದಾನೇ ಹಳ್ಳಿಯಿಂದ ಬರೋರು ಹೋಗೋರು ಇರ್ತಾರೆ, ಭಕ್ತರು. ಆಮೇಲೆ ಬಂದವರು ಇಲ್ಲೇ ಇರ್ತಾರೆ, ತೆಪ್ಪೋತ್ಸವ ಕಾರ್ಯಕ್ರಮ ನೋಡಿ ಹೋಗ್ತಾರೆ. ಹಂಗಾಗಿ ಕಾರ್ಯಕ್ರಮಗಳು ಚೆನ್ನಾಗಿ ನಡೀತವೆ ಸರ್. ಅಂದ್ರೆ ಈಗೆಲ್ಲ ಒಲಿ ಎಲ್ಲ ರೆಡಿ ಆಗಿದೆ ಸರ್? ಸರ್ ಒಲಿ ಎಲ್ಲ ಆಲ್ರೆಡಿ ರೆಡಿ ಆಗಿದೆ ಸರ್. ಅವಾಗಲೇ ಭಾಳ ದಿನ ಆಯ್ತು ಸರ್ ರೆಡಿ ಮಾಡಿ. ಇವತ್ತು ನಾವು ಒಲಿ ಮೇಲೆ ಇವು ಇಟ್ಟಿದ್ವಿ ಸರ್, ಪಾತ್ರೆಗಳನ್ನ ಇಟ್ಟಿದ್ವಿ ಸರ್. ಪಾತ್ರೆನೆಲ್ಲ ತೊಳೆದಿದ್ದೀವಿ. ತೊಳೆದು ಒಲೆಗೆಲ್ಲ ಸ್ವಚ್ಛ ಮಾಡಿ ಕಸ ಅಂದು ಒಂದು ನೀಟಾಗಿ ಮಾಡಿದ್ದೀವಿ ಸರ್. ಯಾಕಂದ್ರೆ ನಾಳೆ ಬೆಳಗ್ಗೆ ಒಲೆ ಹಚ್ತೀವಿ ಸರ್. ಬೆಳಗ್ಗೆ 4:30 ಇದಕ್ಕೆ ಒಲೆ ಹಚ್ತೀವಿ ಸರ್ ನಾವು. ದಾಸೋಹದ ವಿಶೇಷ ವಿಡಿಯೋ ಖಂಡಿತವಾಗ್ಲೂ ನೆಕ್ಸ್ಟ್ ಇದ್ರ ಮುಂದಿನ ಸೀರೀಸ್ಗಳೆಲ್ಲ ಬರುತ್ತೆ. ಮತ್ತು ಏನೇನು ಸ್ವೀಟ್ ಬಂದಿದೆ, ರೊಟ್ಟಿ ಎಷ್ಟು ಬಂದಿದೆ, ಈ ಥರದ್ದೆಲ್ಲ ಒಂದಿಷ್ಟು ಸೀರೀಸ್ ಮಾಡೋಣ ಅಂತ ಇದ್ದೀವಿ. ಖಂಡಿತವಾಗ್ಲೂ ನಿಮಗೆ ಅದರದ್ದೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.